ದಿಕ್ಕತ್ತು. ಹಲೋ ಅಣ್ಣ, ನೀವ್ ಹೇಳ್ದಂಗ ನಾವಿಬ್ರು ಇಲ್ಲೇ ಇದೀವಣ್ಣ. ಅಯ್ಯೋ ಮುಂಡ ಮೋಸ್ತು ಅಮ್ಮ. ಅಯ್ಯ ಅಣ್ಣ, ಯಾಕಣ್ಣ ವಾಯ್ಸ್ ಒಂಥರ ಇದೆ? ಏಯ್ ನನ್ನ ಮಕ್ಕಳ, ಇಷ್ಟಾದ್ರೂ ವಾಯ್ಸ್ ಬಂದಾಯ್ತಲ್ಲ, ಸಂತೋಷ ಪಡ್ರು. ಏನಾಯ್ತಣ್ಣ? ಏಯ್ ನಾನ್ ಮಾಡೋ ಪ್ಲಾನ್ ಎಲ್ಲ ನಮ್ ಮಾವ ಪೀಸೆ ಗೊತ್ತಾಗೋಯ್ತು ಕಣ್ರು. ಸಿಕ್ಕಿದ್ದೆ ಚಾನ್ಸ್ ಅಂತ ಗುಬ್ಬಿ ಗುಬ್ಬಿ ಮಡಗೋನೆ. ಲೇ, ನನ್ ನೋವು ಹೊರಗಡೆ ಮಾತ್ರ ಕಾಣಿಸ್ತೈತೆ, ಒಳಗಡೆ ಏನೇನ್ ಡ್ಯಾಮೇಜ್ ಆಗೈತೆ ಅಂತ ನಮ್ ತಾಯಿ ಸತ್ತಾಗ್ಲೂ ಗೊತ್ತಾಯ್ತಿಲ್ಲ ಕಣ್ರು. ಅಣ್ಣ, ಅಂದ್ರೆ ಇವಾಗ ಏನ್ ಮಾಡ್ಬೇಕಣ್ಣ ನಾವು? ಒಂದ್ ಮಾತು ಹೇಳ, ಅಲ್ಲಿ ಯಾರು ನೋಡಿಲ್ಲ ಅಂದ್ರೆ ಮೊದಲಿಂದ ನೀವಿಬ್ರು ಎಸ್ಕೇಪ್ ಆಗ್ಬಿಟ್ರಲ್ಲ. ನಮ್ ಮೀಸೆ ಕಣ್ಣಿಗೆ ಏನಾದ್ರು ಬಿತ್ತು ಅಂದ್ರೆ ನನಗ್ ಬಿದ್ದಿದ್ದು ಟ್ರೈಲರು, ನಿಮಗೆ ಫುಲ್ಲು ಪಿಕ್ಚರು ಇತ್ತು, ಸೌಂಡು ಡಾಲ್ಬಿ ಸೌಂಡು. ಸರಿ ಅಣ್ಣ. ಏನಂತ? ಏಯ್, ವಿಷಯ ಗೊತ್ತಾಗಿದ್ಯಂತ ವೀರಣ್ಣನ್ಗೆ. ಏನು ಹೇಳ್ತಾ ಇದ್ಯಾ? ಓಡೋಗಿ ಅಂತ ಹೇಳ್ತಿದ್ದಾರೆ. ನಡಿ 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 ನಡಿ. ತ್ರಿಪುರ ಸುಂದರಿ, ಲೇ ಮುದ್ದೆ ರಾಗಿ ಬುದ್ಧೆ, ನನ್ ನೋಡು ಅಂತ ಅಂದ್ರೆ ಮೊಬೈಲ್ ನೋಡ್ತಿದ್ಯಲ್ಲೇ, ನಾನ್ ಯಾಕೆ ಕಟ್ಕೊಂಡೆ? ಅಣ್ಣ, ನಾನು ಹೇಳಿದ್ದೆಷ್ಟೊತ್ತಿಗೆ, ನೀವು ಬರ್ತಾ ಇರೋದೆಷ್ಟೊತ್ತಿಗೆ? ಏನ್ರೋ ನಿಮ್ಮ ಅವತಾರ? ಏನಿದು ಮಾಸ್ಕು? ಅದ್ ಹಾಗಲ್ಲ ಅಣ್ಣ, ನಮ್ಮನ್ನ ಯಾರು ಕಂಡಿಡಿಬಾರ್ದಲ್ವಾ? ಅದ್ ಸರಿ, ನಿಮಗೆ ನಾನ್ ಕಾಯ್ಬೇಕಾ, ನನಗೆ ನೀವ್ ಕಾಯ್ಬೇಕಾ? ಸಾರಿ ಅಣ್ಣ, ಲೇಟ್ ಆಯ್ತು. ಅದೇ ಬ್ಯೂಟಿ ಪಾರ್ಲರು. ನೀವ್ ಹೇಳಿದ್ದನ್ನ ಇಟ್ಕೊಂಡು ನಾನು ಐಡೆಂಟಿಫೈ ಮಾಡಿದ್ದೀನಿ. ಇಲ್ಲಿಗೆ ಅವ್ರು ಬರ್ತಿರೋದು. ಸರಿ ಅಣ್ಣ. ಏನ್ ಸರಿ ಅಣ್ಣ? ಕೆಲ್ಸನ ಕರೆಕ್ಟ್ ಆಗಿ ಮುಗಿಸ್ಬೇಕು. ಮಾಡ್ತೀವಣ್ಣ. ಅವರು ಇಲ್ಲಿಗೆ ಬಂದಾಗ ನಾನಿಲ್ಲಿರಲ್ಲ. ನಾನು ಹೇಳೋ ಕೆಲ್ಸ ನೀವು ನೀಟಾಗಿ ಮಾಡ್ಬೇಕು. ಹುಷಾರಾಗಿ ಮಾಡಿ. ನಾನು ಹೇಳಿರೋ ಪ್ಲಾನ್ ಏನಾದ್ರು ಫೇಲ್ ಆಯ್ತು ಅಂತ ಇಟ್ಕೋ, ಹೂತಾಕ್ಬಿಡ್ತೀನಿ. ಅರ್ಥ ಆಯ್ತಾ? ಅವಳನ್ನ ಕಿಡ್ನಾಪ್ ಮಾಡ್ಕೊಂಡು ನಾನು ಹೇಳಿದ ಜಾಗ ಕರ್ಕೊಂಬಂದ್ಬಿಡು. ಅರ್ಥ ಆಯ್ತಾ? ಆಯ್ತಣ್ಣ, ಖಂಡಿತ ಮಾಡ್ತೀವಣ್ಣ. ಮಾಡ್ಬೇಕು. ಮಾಡ್ಲಿಲ್ಲ ಅಂದ್ರೆ ನಿಮ್ಮನ್ ಮುಗಿಸ್ಬಿಡ್ತೀನಿ. ಇಲ್ಲ ಅಣ್ಣ, ಕೆಲ್ಸ ಕರೆಕ್ಟ್ ಆಗಿ ಮಾಡ್ತೀವಿ. ಬಿ ಕೇರ್ಫುಲ್. ಶಂಕರು, ಯಜಮಾನ್ರೆ ಹೇಳಿ ಯಜಮಾನ್ರೆ. ನೀನ್ ಹೋಗಿ ಅಚ್ಚುನ್ ಕರ್ಕೊಂಬ, ಪಾರ್ಲರ್ಗೆ ಕರ್ಕೊಂಡು ಹೋಗ್ತೀನಿ. ಪಾರ್ಲರು ಇನ್ನೊಂದು 5 ನಿಮಿಷ ಬಿಟ್ಟು ಕರ್ಕೊಂಡು ಟೈಮ್ ಆಗುತ್ತೆ, ಹೋಗಪ್ಪ. ಸರಿ. ಶಾಂತಿ, ಚಿನ್ನು, ಟೈಮ್ ಆಯ್ತು, ಹೊರಡೋಣ ಚಿನ್ನು. ಹೊರಡೋಣ, ಆದ್ರೆ ಯಜಮಾನ್ರೆ ಇಲ್ಲಿ ಕಳ್ಸಿದ್ರು. ಅಚ್ಚು ಅಮ್ಮವ್ರನ್ನ ಕರ್ಕೊಂಡ್ ಬಾ, ಪಾರ್ಲರ್ಗೆ ಟೈಮ್ ಆಯ್ತು ಅಂತ. ಚಿನ್ನು, ಮತ್ತೆ
ಈಗ ಹೋಗ್ತಾ ನಾನು ಬರ್ತೀನಿ ಅಂತ ಹೇಳ್ಬಿಟ್ರೆ ಏನ್ ಮಾಡೋದು? ಹಾಗೆಲ್ಲ ಏನೂ ಆಗಲ್ಲ. ನಾನು ಇದೀನಲ್ವ ಶಾಂತಿ. ನೋಡು, ನಾನೇ ನಿನ್ ಜೊತೆ ಬರೋದು. ನಾನು ಹೆಂಗೋ ಮ್ಯಾನೇಜ್ ಮಾಡ್ತೀನಿ. ಬಾ ಹೋಗೋಣ. ಚಿನ್ನು, ನನ್ಗೆ ಯಾಕೋ ಅಣ್ಣನೂ ಬರ್ತೀನಿ ಅಂತ ಹೇಳ್ತಾನೆ ಅಂತ ಅನ್ಸ್ತಿದೆ. ಯಾಕೋ ಅಣ್ಣ ಮೊದ್ಲೇ ನನ್ನ ಡೌಟಲ್ಲಿ ನೋಡ್ತಿದ್ದಾನೆ. ನಾನು ನಿನ್ ಜೊತೆ ಬರ್ತೀನಿ ಅಂತ ಹೇಳ್ಬಿಟ್ರೆ ಏನ್ ಮಾಡೋದು ಆಮೇಲೆ? ನೋಡಿ ಶಾಂತಿ, ತಲೆ ಕೆಡ್ಸ್ಕೊಬೇಡ. ನೀನ್ ಕರ್ಕೊಂಡ್ ಬಾ ಅಂತ ಹೇಳಿದಾರೆ ಅಷ್ಟೇ. ಬರ್ತಾರೋ ಇಲ್ವೋ ಇನ್ನೂ ನಮಗೂ ಗೊತ್ತಿಲ್ವಲ್ಲ. ನೀನೇನ್ ತಲೆ ಕೆಡ್ಸ್ಕೊಬೇಡ. ಒಂದ್ ವೇಳೆ ಯಜಮಾನ್ರು ಬರ್ತೀನಿ ಅನ್ನೋದಾದ್ರೆ ನಾನು ಅವ್ರನ್ನ ತಡೆದ್ಬಿಟ್ಟು ನಾನೇ ನಿನ್ನ ಕರ್ಕೊಂಡು ಹೋಗ್ತೀನಿ, ಆಯ್ತಾ? ಸರಿ, ಬಂದೇ ಇರು. ಹಲೋ ಅಮ್ಮ, ನಾನಮ್ಮ ಬರ್ತಾ ಇದೀವಿ ಕಣಮ್ಮ. ಹಾ ಅಮ್ಮ, ಅಣ್ಣ, ಪಾರ್ಲರ್ಗೆ ಹೋಗಿ ಬಂದ್ಬಿಡ. ಪಾರ್ಲರ್ಗೆ ನಾನು ಶಂಕರ್ ಜೊತೆ ಹೋಗ್ತೀನಿ. ಹೌದಿಲ್ಲಮ್ಮ, ಇಲ್ಲಿ ಶಂಕರ್ಗ್ ತುಂಬಾ ಕೆಲಸ ಇದೆ. ನಾನ್ ನಿಂತ್ ಮಾಡಕ್ಕಾಗಲ್ಲ ಅಲ್ವಾ. ಬಾ, ನೀನ್ ನಾನು ಹೋಗಿ ಬಂದ. ಅಣ್ಣ. ಯಜಮಾನ್ರೆ 10 ನಿಮಿಷ ಯಜಮಾನ್ರೆ, ಹಿಂಗ್ ಬಿಟ್ಟು ಹಿಂಗ್ ಬಂದ್ಬಿಡ್ತೀನಿ ಯಜಮಾನ್ರೆ. ಶಂಕರು, ಮಂಟಪದಲ್ಲಿ ಬೇಕಾದಷ್ಟು ಕೆಲಸ ಇದೆ. ನನ್ ಕೈ ನೋಡ್ಕೊಳಕ್ ಆಗಲ್ಲ ಕಣಪ್ಪ. ನೀನು ಮಂಟಪದಲ್ಲಿ ಇದ್ದು ಎಲ್ಲ ಕೆಲಸ ನೋಡ್ಕೋ. ನಾನು ಕರ್ಕೊಂಡ್ ಬಂದ್ಬಿಡ್ತೀನಿ. ಬೇಗ ಹೋಗಿ ಬಂದ್ಬಿಡ್ತೀನಿ. ಬಾಮ್ಮ, ಬಾಕಂದ. ಸರಿ ಯಜಮಾನ್ರೆ. ಒಂದ್ ನಿಮಿಷ, ಏನಮ್ಮ? ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ ಮದುಮಗಳನ್ನ? ಅದು ಪಾರ್ಲರ್ಗೆ ಕಣಮ್ಮ, ಕರ್ಕೊಂಡೋಗಿ ಬಂದ್ಬಿಡ್ತೀನಿ. ಹೌದಾ? ಏನಕ್ಕೆ? ಇಲ್ಲೇ ಖರ್ಚು ಮಾಡಿಸ್ಬೋದಲ್ವಾ? ಅಲ್ಲ, ನಾನು ಅದನ್ನೇ ಹೇಳ್ದೆ. ಇಲ್ಲ ಅಣ್ಣ, ನೀವು ಪಾರ್ಲರ್ಗೆ ಕರ್ಕೊಂಬಂದ್ಬಿಡಿ ಅಂತ ಹೇಳಿದ್ಲು. ಅರ್ಚನ ನನ್ನ ಫ್ರೆಂಡೇ ಕಣಮ್ಮ, ಇಲ್ಲೇ ಪಕ್ಕದಲ್ಲಿದೆ. ಕರ್ಕೊಂಡೋಗಿ ಕರ್ಕೊಂಬಂದ್ಬಿಡ್ತೀನಿ. ಇಷ್ಟೊತ್ನಲ್ಲಿ ಸರಿ ಬರಲ್ಲ ಅನ್ಸತ್ತೆ. ಮಂತ್ರ, ನಾನು ಇದೀನಲ್ಲಮ್ಮ, ಯಾಕಷ್ಟು ಎದುರ್ಕೋತೀಯ? ಏನು ಆಗಲ್ಲ, ನಾವು ಹೋಗಿ ಬಂದ್ಬಿಡ್ತೀವಿ. ಅಮ್ಮ. ಯಜಮಾನ್ರೆ, ನಾನು ನಿಮ್ ಜೊತೆ ಬರ್ತೀನಿ. ಶಂಕರು, ಏನಪ್ಪ ನೀನು? ಬೇಡಪ್ಪ, ಇಲ್ಲಿದ್ದು ನೋಡ್ಕೋ. ಸರಿ ಬಾ ಯಜಮಾನ್ರೆ. ಮಕ್ಕಂತ, ಬಾ. ಸರಿ ಅಣ್ಣ. ಸದ್ಯ ಏನೂ ತೊಂದರೆ ಆಗಲ್ಲ ಅನ್ಸತ್ತೆ. ಯಾಕಂದ್ರೆ ಅವಳ ಅಣ್ಣನೇ ಅವಳ ಜೊತೆ ಹೋಗಿದಾರಲ್ಲ. ಬೇಗ ಹೋಗೋಣ ಬಾ, ಲೇಟ್ ಆಗುತ್ತೆ. ಇರೋ, ನಮ್ ಗುರು ಫೋನ್ ಮಾಡ್ತಾ ಇದ್ದಾರೆ, ಒಂದ್ಸಲ ಮಾತಾಡ್ಬಿಡ್ತೀನಿ. ಆಯ್ತು, ಮಾತಾಡು. ಹಲೋ, ಹೇಳ್ ಗುರು, ನಾವಿಲ್ಲಿ ರೆಡಿ ಇದೀವಿ. ಲೋ ನಗ, ಪ್ಲಾನ್ ಅಲ್ಲಿ ಒಂದು ಚಿಕ್ಕ ಚೇಂಜು. ಅಚ್ಚಮ್ಮವ್ರನ್ನ ಬಿಡೋದಕ್ಕೆ ನಾನ್ ಬರ್ತಾ ಇಲ್ಲ, ಯಜಮಾನ್ರೆ ಬರ್ತಾ ಇದ್ದಾರೆ. ನೋಡು, ನೀನೇನು ಗಾಬರಿ ಆಗ್ಬೇಡ. ನೀನೇನ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ. ಯಜಮಾನ್ರ ಕಣ್ಣಿಗೆ ಕಾಣಿಸ್ದೆ ಅಚ್ಚಮ್ಮವ್ರನ್ನ ನೀನ್ ಮೊದ್ಲು ಕರ್ಕೊಂಡು ಹೋಗ್ಬಿಡ್ಬೇಕು ಅಲ್ಲಿಂದ, ಅರ್ಥ ಆಯ್ತಾ? ಹಬ್ಬ, ಏನ್ ಗುರು ನೀನು ಡೈರೆಕ್ಟ್ ಹುಲಿ ಬೈಕ್ ತಲೆ ಇಡಕ್ ಹೇಳ್ತಾ ಇದೀಯಾ? ನೋಡೋ, ಒಂದ್ ಸ್ವಲ್ಪ ರಿಸ್ಕ್ ತಗೋ. ಬೇರೆ ಚಾಯ್ಸ್ ಇಲ್ಲ ನಮ್ಮ ಹತ್ರ ಇವಾಗ. ನಾನು ಹೇಳೋದನ್ನ ಸರಿಯಾಗಿ ಅರ್ಥ ಮಾಡ್ಕೋ. ಯಜಮಾನ್ರು ಅಲ್ಲಿದ್ರೂ ಸಹಿತ ಹೇಗಾದ್ರೂ ಮಾಡಿ ಅಚ್ಚಮ್ಮವ್ರನ್ನ ಅಲ್ಲಿಂದ ಕರ್ಕೊಂಡ್ ಬನ್ನಿ. ನೀವ್ ಅಲ್ಲಿ ಇದೀರಾ ಅಂತ ಮೊದಲು ನಿಮ್ ಮುಖ ತೋರಿಸಿ. ಅಚ್ಚಮ್ಮವ್ರು ಹೇಗಾದ್ರೂ ಮಾಡಿ ನೀವ್ ಇರೋ ಕಡೆ ಬಂದ್ಬಿಡ್ತಾರೆ. ನೀನ್ ಕರ್ಕ ಬಂದಿದ್ರೆ ಅರ್ಚನಮ್ಮವ್ರು ನೇರವಾಗಿ ನಿನ್ ಕಾರಲ್ಲೇ ಬರ್ತಾ ಇದ್ರು, ನಾವ್ ಕರ್ಕೊಂಡು ಹೋಗ್ಬಿಡ್ತಿದ್ವಿ. ಇವಾಗ ನೋಡಿದ್ರೆ ಯಜಮಾನ್ರು ಬರ್ತಾರಂತ ಹೇಳ್ತಾ ಇದೀಯಾ? ಯಪ್ಪ, ಅವ್ರನ್ನ ನೋಡೋದಿರ್ಲಿ, ಅವ್ರ ಹೆಸರು ಕೇಳಿದ್ರೆ ಭಯ ಆಗ್ತಾ ಇದೆ. ಮೈಯೆಲ್ಲ ನಡ್ಕ ಶುರುವಾಗ್ತಾ ಇದೆ ಗುರು. ಗುರು, ಅವ್ರ ಜೊತೆಗಿರುವಾಗ ನಾವ್ ಹೆಂಗ್ ಕಿಡ್ನಾಪ್ ಮಾಡಕ್ಕಾಗುತ್ತೆ? ನೋಡ್ನಾಗ, ನೀನ್ ಏನ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ. ನೀವಿಬ್ರು ಏನಾದ್ರೂ ಒಂದು ಐಡಿಯಾ ಮಾಡಿ ಮೊದಲು ಅಚ್ಚಮ್ಮವ್ರನ್ನ ಅಲ್ಲಿಂದ ಕರ್ಕೊಂಡು ಹೋಗಿ. ನೋಡೋ, ಇದೇ ಚಾನ್ಸು. ಈಗ ಬಿಟ್ರೆ ಮತ್ತೆ ನಮಗೆ ಈ ತರ ಚಾನ್ಸ್ ಸಿಗಲ್ಲ. ಅದೇ ಹೆಂಗೆ ಗುರು? ನೋಡೋ, ನಾನು ಹೇಳೋ ತರ ಮಾಡೋ. ಸರಿ ಗುರು, ನೀನ್ ಹೇಳ್ದಂಗೆ ಮಾಡ್ತೀವಿ. ಮಗ, ಮಾಸ್ಕ್ ಹಾಕೊಳ್ಳೋ. ರೂಪಧಾರಿ ನಾಶ ಮಾಡುವ ದಿವದುರ್ಧರ ಗರ್ಜನೆ ಪ್ರಚಂಡ ದುಷ್ಟ ಸಂಹಾರ ಭೀಕರ ಶಿರಚ್ಛೇದ ಮಾಡುವ